ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಂತಂದರೆ, ನನ್ನ ಒಂದು ಜೀವನದಲ್ಲಿ ಆಗಿದಂಥ ಅನುಭವದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೋಬೇಕಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇದು ನನ್ನ ಜೀವನದಲ್ಲಿ ನಡೀತಕ್ಕಂಥ ಒಂದು ಘಟನೆ. ನಾನು ಮಾಡಿದ ತಪ್ಪು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂತಂದರೆ, ದುಡ್ಡು ಯಾರಿಗೆ ಬೇಡ ಹೇಳಿ ಸ್ನೇಹಿತರೆ? ದುಡ್ಡು ಎಲ್ರಿಗೂ ಬೇಕು. ದುಡ್ಡಿಲ್ಲದೆ ಜೀವನವೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ನಾವೆಲ್ಲರೂ ಬಂದುಬಿಟ್ಟಿದ್ದೀವಿ. ಹಾಗಾಗಿ ಚಿಕ್ಕ ಮಗುವಿನಿಂದ ಹಿಡಿದು ಕೂಡ ದೊಡ್ಡ ವಯಸ್ಸಾದ ಅಜ್ಜಿಯವರೆಗೂ ದುಡ್ಡು ಕೊಟ್ಟರೆ ಯಾರೂ ಬೇಡನಲ್ಲ. ದುಡ್ಡು ಎಲ್ರಿಗೂ ಬೇಕು. ಹಾಗಾಗಿ ಒಂದು ಗಾದೆನೇ ಇದೆ ಸ್ನೇಹಿತರೆ, ದುಡ್ಡಿದ್ರೆ ಹಣಕ್ಕೆ ಹೆಣವೂ ಕೂಡ ಬಾಯಿ ತೆರೆಯುತ್ತಂತೆ. ಆ ಗಾದೆ ಸುಳ್ಳಲ್ಲ ಸ್ನೇಹಿತರೆ, ನೂರಕ್ಕೆ ನೂರು ಸತ್ಯವಾದ ಮಾತು. ಏಕೆ ಅಂತಂದರೆ, ದುಡ್ಡು ಇಲ್ಲದೆ ಇವತ್ತು ಒಂದು ದಿನವೂ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲ ಇತ್ತು ಸ್ನೇಹಿತರೆ, ದುಡ್ಡಿಲ್ಲದೆ ಜೀವನ ಮಾಡ್ಬೋದು ಅಂತ. ಆದರೆ ಇಂದಿನ ಒಂದು ಕಾಲದಲ್ಲಿ ದುಡ್ಡಿಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿಯಲ್ಲಿದ್ದೀವಿ ನಾವೆಲ್ಲರೂ. ಹಾಗಾಗಿ ದುಡ್ಡಿಗೆ ದೊಡ್ಡದಾದ ಒಂದು ಸ್ಥಾನವೇ ಇದೆ ಅಂತ ಹೇಳ್ಬೋದು. ಏಕೆಂತಂದರೆ, ನಮ್ಮ ಕನಸು ಆಸೆಗಳಿಗೆ ಏನು ಬೇಕು ಹೇಳಿ? ದುಡ್ಡಿದ್ರೇ ನಮ್ಮ ಕನಸು ಈಡೇರಲಿಕ್ಕೆ ಸಾಧ್ಯ. ನಮಗೆ ಹೊರಗಡೆ ಹೋಗಿ ನಮ್ಮ ಇಷ್ಟವಾದ ಒಂದು ತಿಂಡಿ ತಿನ್ನಬೇಕು, ಒಂದು ಟೀ ಕಾಫಿ ಕುಡಿಬೇಕಂದ್ರೆ ದುಡ್ಡು ಅಲ್ಲಿ ಬೇಕು. ಹಾಗಾಗಿ ದಯಮಾಡಿ, ನಾನು ಮೊದಲೆಲ್ಲ ಹೀಗೆ ಸ್ನೇಹಿತರೆ, ದುಡ್ಡಿಗೆ ಬೆಲೆನೇ ಕೊಡ್ತಾ ಇರಲಿಲ್ಲ. ಅಯ್ಯೋ ಬಿಡು, ದುಡಿಯೋಣ, ಇನ್ನೂ ಟೈಮ್ ಇದೆ, ಆಮೇಲೆ ಮಾಡೋಣ ಬಿಡು, ಹಾಗಂತ ನನ್ನ ಜೀವನದ ಅರ್ಧ ಭಾಗವನ್ನೇ ಕಳೆದುಕೊಂಡೆ. ಹಾಗಾಗಿ ನಾನು ಮಾಡಿದ ತಪ್ಪನ್ನು ನೀವ್ಯಾರೂ ಮಾಡಬಾರ್ದು ಅಂತ ಈ ವಿಷಯ ನಿಮ್ಮ ಜೊತೆ ನಾನು ಹಂಚ್ಕೊತಾ ಇದ್ದೀನಿ. ಹಾಗಾಗಿ ದಯಮಾಡಿ, ವಯಸ್ಸು ಯಾವತ್ತೂ ಹಿಂದೆ ಬರೋದಿಲ್ಲ ಸ್ನೇಹಿತರೆ, ಮುಂದೆನೇ ಹೋಗುತ್ತೆ. ಆದಷ್ಟು ಚಿಕ್ಕ ವಯಸ್ಸಿಂದಲೇ ದುಡ್ಡನ್ನು ನೀವು ಉಳಿತಾಯ ಮಾಡೋದನ್ನು ಮಾಡಿ. ಯಾಕೆಂತಂದರೆ, ಸಮಯ ಸಂದರ್ಭ ಯಾವತ್ತೂ ಒಂದೇ ಥರ ಇರಲ್ಲ ಸ್ನೇಹಿತರೆ. ಯಾವ ಕಡೆಯಿಂದ ಯಾವ ಬಿರುಗಾಳಿ ಬರುತ್ತೆ ಅಂತಲೇ ನಮಗೆ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಬಿರುಗಾಳಿಗೂ ನಾವು ಎದುರಾಳಿಯಾಗಿ ನಿಂತ್ಕೊಳ್ಳೋಕ್ಕೆ ದುಡ್ಡಿದ್ರೇ ಒಂದು ಧೈರ್ಯ. ಯಾಕೆಂತಂದರೆ, ಆ ದುಡ್ಡು ನಮಗೆ ತುಂಬಾ ಧೈರ್ಯ ಕೊಡುತ್ತೆ. ಜೇಬಲ್ಲಿ ದುಡ್ಡಿದ್ದರೆ ನಾವು ಬದುಕ್ತೀವಿ ಅನ್ನೋ ನಮಗೆ ಒಂದು ಹುಮ್ಮಸ್ಸಿನ ಒಂದು ಧೈರ್ಯ ಬರುತ್ತೆ. ಹಾಗಾಗಿ ಆದಷ್ಟು ನೀವು ಎಷ್ಟು ಸಂಬಳ ತಗೊತಿದ್ದೀರಾ ಅನ್ನೋದು ಮ್ಯಾಟ್ರಲ್ಲ ಸ್ನೇಹಿತರೆ. ಆ ಬರೋ ಸಂಬಳದಲ್ಲಿ ನೀವೆಷ್ಟು ಸೇವ್ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಬರೋ ಒಂದಿಷ್ಟು ಸಂಬಳದಲ್ಲಿ ಆದಷ್ಟು ಅದರ ಕೆಲವು ಭಾಗನಾದರೂ ನೀವು ಒಂದು ಕಡೆ ಸೇವ್ ಮಾಡೋದನ್ನು ಕಲೀರಿ. ಯಾಕಂತಂದರೆ, ಮುಂದೊಂದು ದಿನ ತುಂಬ ದೊಡ್ಡ ಒಂದು ಸಮಸ್ಯೆ ಆಗುತ್ತೆ. ದುಡ್ಡಿಲ್ಲಂದರೆ ಜೀವನ ನಡೆಸಲು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಇಂದಿನಿಂದಲೇ, ಇವಾಗಿಂದಲೇ ಉಳಿತಾಯ ಮಾಡೋದನ್ನು ಕಲೀರಿ ಅಂತ ಹೇಳ್ತಾ, ಈ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಷಯ ನಿಮಗೇನಾದರೂ ಯೂಸ್ಫುಲ್ ಅನಿಸಿದರೆ, ನಾನು ಹೇಳಿರೋದೇನಾದರೂ 100ಕ್ಕೆ 100 ಸತ್ಯ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನಿಜ ಅನಿಸಿದರೆ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇದೇ ಥರ ಸಪೋರ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ.